ಇರಾನ್ ಅಕ್ಷರಶಃ ಧಗಧಗಿಸ್ತಾ ಇದೆ. ಇರಾನ್ ಪಾಲಿಗೆ ಇಸ್ರೇಲ್ನ ವಾಯುದಾಳಿ ಆಘಾತವನ್ನೇ ನೀಡಿದೆ. ಇರಾನ್ನ 5 ಪ್ರಮುಖ ತೈಲ ಸಂಗ್ರಹಾರಗಳನ್ನು ಧ್ವಂಸ ಮಾಡಲಾಗಿದೆ. ಇದರ ಪ್ರತಿಯಾಗಿ ಇರಾನ್ ಸರಿಯಾಗಿ ಟಕ್ಕರ್ ಅನ್ನ ಕೊಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇರಾನ್ ತೈಲಗಾರ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ. ರಾಜಧಾನಿ ಟೆಹರಾನ್ನಲ್ಲಿ ಬೆಂಕಿಯ ಉಂಡೆಗಳ ಸುರಿಮಳೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 9ನೇ ದಿನ ತೀವ್ರ ಸ್ವರೂಪ ಪಡೆದಿದೆ. ದಾಳಿ ಪ್ರತಿದಾಳಿಯ ಕಿಚ್ಚಿಗೆ ಬಲಿಯಾದವರ ಸಂಖ್ಯೆ 1700 ಗಡಿ ದಾಟಿದೆ. ಇರಾನ್ ಪ್ರತಿಕಾರದ ದಾಳಿಯಲ್ಲಿ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ. ತೈಲ ಸಂಗ್ರಹಗಾರಗಳ ಮೇಲಿನ ದಾಳಿಯಿಂದ ಟೆಹರಾನ್ ನಗರ ಬೆಂಕಿ ಉಂಡೆಗಳ ಮಳೆಯ ಸುಳಿಗೆ ಸಿಲುಕಿದೆ. ಅಕ್ಷರಶಃ ದಗದಗಿಸುತ್ತಿದೆ ಇರಾನ್ ತೈಲಗಾರಗಳು. ಟೆಹರಾನ್ ಸುತ್ತಮುತ್ತಲ 5 ಪ್ರಮುಖ ತೈಲ ಸಂಗ್ರಹಗಾರಗಳನ್ನು ಇಸ್ರೇಲ್ ಧ್ವಂಸಗೊಳಿಸಿದೆ. ಶಹರಾನ್, ಅಬ್ಗಾಸಿಯಾ ತೈಲ ಡಿಪೋ ಸೇರಿದಂತೆ ಹಲವು ತೈಲಗಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ತೈಲ ಸಾಗಿಸುತ್ತಿದ್ದ 25 ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸಿದೆ. ಆಗಸದಲ್ಲಿ ಬೆಂಕಿಯ ಕಿಡಿಗಳು ಮಳೆಯಂತೆ ಸುರಿಯುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಬರೋಬ್ಬರಿ 25 ಅಮೆರಿಕ ಯೋಧರ ಹತ್ಯೆ. ಅಮೆರಿಕ ಮತ್ತು ಮಿತ್ರಕೂಟದ ವಿರುದ್ಧ ಇರಾನ್ ಪ್ರತಿಕಾರದ ದಾಳಿ ಮುಂದುವರೆಸಿದೆ. ಬಹ್ರೇನ್ನಲ್ಲಿರೋ ಅಮೆರಿಕ ನೌಕಾಪಡೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 21 ಯೋಧರು ಹತರಾಗಿದ್ದಾರೆ. ಐರಿಸ್ ಸೇನಾ ಹಡಗು ಮುಳುಗಿಸಿ 87 ಯೋಧರನ್ನ ಕೊಂದಿದ್ದ ಅಮೆರಿಕ ವಿರುದ್ಧ ಇರಾನ್ ಸೇಡು ತೀರಿಸಿಕೊಂಡಿದೆ. ಇರಾನ್ ಮೇಲೆ ಪ್ರತಿದಾಳಿಗೆ ಸಜ್ಜಾದ ಯುಎಇ. 8 ದಿನಗಳಿಂದ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಯುಎಇ 9ನೇ ದಿನ ಪ್ರತಿದಾಳಿಗೆ ಇಳಿಯುವುದಾಗಿ ಘೋಷಣೆ ಮಾಡಿದೆ. ದೇಶದ ಸಾರ್ವಭೌಮತ್ವ ರಕ್ಷಣೆ, ಜನರ ಜೀವ ರಕ್ಷಣೆಗೆ ಇರಾನ್ ವಿರುದ್ಧ ಸೈನಿಕರ ಕಾರ್ಯಾಚರಣೆ ನಡೆಸಲು ಸಿದ್ಧ ಎಂದು ಗುಡುಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಅಕ್ಷರಶಃ ಧಗಧಗಿಸ್ತಾ ಇದೆ. ಇರಾನ್ ಪಾಲಿಗೆ ಇಸ್ರೇಲ್ನ ವಾಯುದಾಳಿ ಆಘಾತವನ್ನೇ ನೀಡಿದೆ. ಇರಾನ್ನ 5 ಪ್ರಮುಖ ತೈಲ ಸಂಗ್ರಹಾರಗಳನ್ನು ಧ್ವಂಸ ಮಾಡಲಾಗಿದೆ. ಇದರ ಪ್ರತಿಯಾಗಿ ಇರಾನ್ ಸರಿಯಾಗಿ ಟಕ್ಕರ್ ಅನ್ನ ಕೊಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇರಾನ್ ತೈಲಗಾರ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ. ರಾಜಧಾನಿ ಟೆಹರಾನ್ನಲ್ಲಿ ಬೆಂಕಿಯ ಉಂಡೆಗಳ ಸುರಿಮಳೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 9ನೇ ದಿನ ತೀವ್ರ ಸ್ವರೂಪ ಪಡೆದಿದೆ. ದಾಳಿ ಪ್ರತಿದಾಳಿಯ ಕಿಚ್ಚಿಗೆ ಬಲಿಯಾದವರ ಸಂಖ್ಯೆ 1700 ಗಡಿ ದಾಟಿದೆ. ಇರಾನ್ ಪ್ರತಿಕಾರದ ದಾಳಿಯಲ್ಲಿ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ. ತೈಲ ಸಂಗ್ರಹಗಾರಗಳ ಮೇಲಿನ ದಾಳಿಯಿಂದ ಟೆಹರಾನ್ ನಗರ ಬೆಂಕಿ ಉಂಡೆಗಳ ಮಳೆಯ ಸುಳಿಗೆ ಸಿಲುಕಿದೆ. ಅಕ್ಷರಶಃ ದಗದಗಿಸುತ್ತಿದೆ ಇರಾನ್ ತೈಲಗಾರಗಳು. ಟೆಹರಾನ್ ಸುತ್ತಮುತ್ತಲ 5 ಪ್ರಮುಖ ತೈಲ ಸಂಗ್ರಹಗಾರಗಳನ್ನು ಇಸ್ರೇಲ್ ಧ್ವಂಸಗೊಳಿಸಿದೆ. ಶಹರಾನ್, ಅಬ್ಗಾಸಿಯಾ ತೈಲ ಡಿಪೋ ಸೇರಿದಂತೆ ಹಲವು ತೈಲಗಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ತೈಲ ಸಾಗಿಸುತ್ತಿದ್ದ 25 ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸಿದೆ. ಆಗಸದಲ್ಲಿ ಬೆಂಕಿಯ ಕಿಡಿಗಳು ಮಳೆಯಂತೆ ಸುರಿಯುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಬರೋಬ್ಬರಿ 25 ಅಮೆರಿಕ ಯೋಧರ ಹತ್ಯೆ. ಅಮೆರಿಕ ಮತ್ತು ಮಿತ್ರಕೂಟದ ವಿರುದ್ಧ ಇರಾನ್ ಪ್ರತಿಕಾರದ ದಾಳಿ ಮುಂದುವರೆಸಿದೆ. ಬಹ್ರೇನ್ನಲ್ಲಿರೋ ಅಮೆರಿಕ ನೌಕಾಪಡೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 21 ಯೋಧರು ಹತರಾಗಿದ್ದಾರೆ. ಐರಿಸ್ ಸೇನಾ ಹಡಗು ಮುಳುಗಿಸಿ 87 ಯೋಧರನ್ನ ಕೊಂದಿದ್ದ ಅಮೆರಿಕ ವಿರುದ್ಧ ಇರಾನ್ ಸೇಡು ತೀರಿಸಿಕೊಂಡಿದೆ. ಇರಾನ್ ಮೇಲೆ ಪ್ರತಿದಾಳಿಗೆ ಸಜ್ಜಾದ ಯುಎಇ. 8 ದಿನಗಳಿಂದ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಯುಎಇ 9ನೇ ದಿನ ಪ್ರತಿದಾಳಿಗೆ ಇಳಿಯುವುದಾಗಿ ಘೋಷಣೆ ಮಾಡಿದೆ. ದೇಶದ ಸಾರ್ವಭೌಮತ್ವ ರಕ್ಷಣೆ, ಜನರ ಜೀವ ರಕ್ಷಣೆಗೆ ಇರಾನ್ ವಿರುದ್ಧ ಸೈನಿಕರ ಕಾರ್ಯಾಚರಣೆ ನಡೆಸಲು ಸಿದ್ಧ ಎಂದು ಗುಡುಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.
ಇರಾನ್ ಅಕ್ಷರಶಃ ಧಗಧಗಿಸ್ತಾ ಇದೆ. ಇರಾನ್ ಪಾಲಿಗೆ ಇಸ್ರೇಲ್ನ ವಾಯುದಾಳಿ ಆಘಾತವನ್ನೇ ನೀಡಿದೆ. ಇರಾನ್ನ 5 ಪ್ರಮುಖ ತೈಲ ಸಂಗ್ರಹಾರಗಳನ್ನು ಧ್ವಂಸ ಮಾಡಲಾಗಿದೆ. ಇದರ ಪ್ರತಿಯಾಗಿ ಇರಾನ್ ಸರಿಯಾಗಿ ಟಕ್ಕರ್ ಅನ್ನ ಕೊಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇರಾನ್ ತೈಲಗಾರ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ. ರಾಜಧಾನಿ ಟೆಹರಾನ್ನಲ್ಲಿ ಬೆಂಕಿಯ ಉಂಡೆಗಳ ಸುರಿಮಳೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 9ನೇ ದಿನ ತೀವ್ರ ಸ್ವರೂಪ ಪಡೆದಿದೆ. ದಾಳಿ ಪ್ರತಿದಾಳಿಯ ಕಿಚ್ಚಿಗೆ ಬಲಿಯಾದವರ ಸಂಖ್ಯೆ 1700 ಗಡಿ ದಾಟಿದೆ. ಇರಾನ್ ಪ್ರತಿಕಾರದ ದಾಳಿಯಲ್ಲಿ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ. ತೈಲ ಸಂಗ್ರಹಗಾರಗಳ ಮೇಲಿನ ದಾಳಿಯಿಂದ ಟೆಹರಾನ್ ನಗರ ಬೆಂಕಿ ಉಂಡೆಗಳ ಮಳೆಯ ಸುಳಿಗೆ ಸಿಲುಕಿದೆ. ಅಕ್ಷರಶಃ ದಗದಗಿಸುತ್ತಿದೆ ಇರಾನ್ ತೈಲಗಾರಗಳು. ಟೆಹರಾನ್ ಸುತ್ತಮುತ್ತಲ 5 ಪ್ರಮುಖ ತೈಲ ಸಂಗ್ರಹಗಾರಗಳನ್ನು ಇಸ್ರೇಲ್ ಧ್ವಂಸಗೊಳಿಸಿದೆ. ಶಹರಾನ್, ಅಬ್ಗಾಸಿಯಾ ತೈಲ ಡಿಪೋ ಸೇರಿದಂತೆ ಹಲವು ತೈಲಗಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ತೈಲ ಸಾಗಿಸುತ್ತಿದ್ದ 25 ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸಿದೆ. ಆಗಸದಲ್ಲಿ ಬೆಂಕಿಯ ಕಿಡಿಗಳು ಮಳೆಯಂತೆ ಸುರಿಯುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಬರೋಬ್ಬರಿ 25 ಅಮೆರಿಕ ಯೋಧರ ಹತ್ಯೆ. ಅಮೆರಿಕ ಮತ್ತು ಮಿತ್ರಕೂಟದ ವಿರುದ್ಧ ಇರಾನ್ ಪ್ರತಿಕಾರದ ದಾಳಿ ಮುಂದುವರೆಸಿದೆ. ಬ್ಯಾರನ್ನಲ್ಲಿರೋ ಅಮೆರಿಕ ನೌಕಾಪಡೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 21 ಯೋಧರು ಹತರಾಗಿದ್ದಾರೆ. ಐರಿಸ್ ಸೇನಾ ಹಡಗು ಮುಳುಗಿಸಿ 87 ಯೋಧರನ್ನ ಕೊಂದಿದ್ದ ಅಮೆರಿಕ ವಿರುದ್ಧ ಇರಾನ್ ಸೇಡು ತೀರಿಸಿಕೊಂಡಿದೆ. ಇರಾನ್ ಮೇಲೆ ಪ್ರತಿದಾಳಿಗೆ ಸಜ್ಜಾದ ಯುಎಇ. 8 ದಿನಗಳಿಂದ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಯುಎಇ 9ನೇ ದಿನ ಪ್ರತಿದಾಳಿಗೆ ಇಳಿಯುವುದಾಗಿ ಘೋಷಣೆ ಮಾಡಿದೆ. ದೇಶದ ಸಾರ್ವಭೌಮತ್ವ ರಕ್ಷಣೆ, ಜನರ ಜೀವ ರಕ್ಷಣೆಗೆ ಇರಾನ್ ವಿರುದ್ಧ ಸೈನಿಕರ ಕಾರ್ಯಾಚರಣೆ ನಡೆಸಲು ಸಿದ್ಧ ಎಂದು ಗುಡುಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇರಾನ್ ಅಕ್ಷರಶಃ ಧಗಧಗಿಸ್ತಾ ಇದೆ. ಇರಾನ್ ಪಾಲಿಗೆ ಇಸ್ರೇಲ್ನ ವಾಯುದಾಳಿ ಆಘಾತವನ್ನೇ ನೀಡಿದೆ. ಇರಾನ್ನ 5 ಪ್ರಮುಖ ತೈಲ ಸಂಗ್ರಹಾರಗಳನ್ನು ಧ್ವಂಸ ಮಾಡಲಾಗಿದೆ. ಇದರ ಪ್ರತಿಯಾಗಿ ಇರಾನ್ ಸರಿಯಾಗಿ ಟಕ್ಕರ್ ಅನ್ನ ಕೊಡ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಇರಾನ್ ತೈಲಗಾರ ಸಂಸ್ಕರಣಾ ಘಟಕಗಳ ಮೇಲೆ ದಾಳಿ. ರಾಜಧಾನಿ ಟೆಹರಾನ್ನಲ್ಲಿ ಬೆಂಕಿಯ ಉಂಡೆಗಳ ಸುರಿಮಳೆ. ಅಮೆರಿಕ, ಇಸ್ರೇಲ್, ಇರಾನ್ ನಡುವಿನ ಸಂಘರ್ಷ 9ನೇ ದಿನ ತೀವ್ರ ಸ್ವರೂಪ ಪಡೆದಿದೆ. ದಾಳಿ ಪ್ರತಿದಾಳಿಯ ಕಿಚ್ಚಿಗೆ ಬಲಿಯಾದವರ ಸಂಖ್ಯೆ 1700 ಗಡಿ ದಾಟಿದೆ. ಇರಾನ್ ಪ್ರತಿಕಾರದ ದಾಳಿಯಲ್ಲಿ ಅಮೆರಿಕದ 25 ಯೋಧರು ಹತರಾಗಿದ್ದಾರೆ. ತೈಲ ಸಂಗ್ರಹಗಾರಗಳ ಮೇಲಿನ ದಾಳಿಯಿಂದ ಟೆಹರಾನ್ ನಗರ ಬೆಂಕಿ ಉಂಡೆಗಳ ಮಳೆಯ ಸುಳಿಗೆ ಸಿಲುಕಿದೆ. ಅಕ್ಷರಶಃ ದಗದಗಿಸುತ್ತಿದೆ ಇರಾನ್ ತೈಲಗಾರಗಳು. ಟೆಹರಾನ್ ಸುತ್ತಮುತ್ತಲ 5 ಪ್ರಮುಖ ತೈಲ ಸಂಗ್ರಹಗಾರಗಳನ್ನು ಇಸ್ರೇಲ್ ಧ್ವಂಸಗೊಳಿಸಿದೆ. ಶಹರಾನ್, ಅಬ್ಗಾಸಿಯಾ ತೈಲ ಡಿಪೋ ಸೇರಿದಂತೆ ಹಲವು ತೈಲಗಾರಗಳ ಮೇಲೆ ಕ್ಷಿಪಣಿ ದಾಳಿ ನಡೆಸಲಾಗಿದೆ. ತೈಲ ಸಾಗಿಸುತ್ತಿದ್ದ 25 ಟ್ಯಾಂಕರ್ಗಳನ್ನು ಧ್ವಂಸಗೊಳಿಸಿದೆ. ಆಗಸದಲ್ಲಿ ಬೆಂಕಿಯ ಕಿಡಿಗಳು ಮಳೆಯಂತೆ ಸುರಿಯುತ್ತಿದ್ದು ಜನ ಭಯಭೀತರಾಗಿದ್ದಾರೆ. ಬರೋಬ್ಬರಿ 25 ಅಮೆರಿಕ ಯೋಧರ ಹತ್ಯೆ. ಅಮೆರಿಕ ಮತ್ತು ಮಿತ್ರಕೂಟದ ವಿರುದ್ಧ ಇರಾನ್ ಪ್ರತಿಕಾರದ ದಾಳಿ ಮುಂದುವರೆಸಿದೆ. ಬ್ಯಾರನ್ನಲ್ಲಿರೋ ಅಮೆರಿಕ ನೌಕಾಪಡೆಯ ಪ್ರಧಾನ ಕಚೇರಿ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 21 ಯೋಧರು ಹತರಾಗಿದ್ದಾರೆ. ಐರಿಸ್ ಸೇನಾ ಹಡಗು ಮುಳುಗಿಸಿ 87 ಯೋಧರನ್ನ ಕೊಂದಿದ್ದ ಅಮೆರಿಕ ವಿರುದ್ಧ ಇರಾನ್ ಸೇಡು ತೀರಿಸಿಕೊಂಡಿದೆ. ಇರಾನ್ ಮೇಲೆ ಪ್ರತಿದಾಳಿಗೆ ಸಜ್ಜಾದ ಯುಎಇ. 8 ದಿನಗಳಿಂದ ಇರಾನ್ ದಾಳಿಗೆ ಪ್ರತಿಕ್ರಿಯೆ ನೀಡದೆ ಮೌನವಾಗಿದ್ದ ಯುಎಇ 9ನೇ ದಿನ ಪ್ರತಿದಾಳಿಗೆ ಇಳಿಯುವುದಾಗಿ ಘೋಷಣೆ ಮಾಡಿದೆ. ದೇಶದ ಸಾರ್ವಭೌಮತ್ವ ರಕ್ಷಣೆ, ಜನರ ಜೀವ ರಕ್ಷಣೆಗೆ ಇರಾನ್ ವಿರುದ್ಧ ಸೈನಿಕರ ಕಾರ್ಯಾಚರಣೆ ನಡೆಸಲು ಸಿದ್ಧ ಎಂದು ಗುಡುಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.